ಗುಡಿಬಂಡೆ ಪಟ್ಟಣದ ಅಂಬೇಡ್ಕರ್ ಪುತ್ಥಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ತಹಸೀಲ್ದಾರ್ ಕಚೇರಿಯವರೆಗೆ ತಲುಪಿತು. ರೈತರು ಈ ಹೋರಾಟದಲ್ಲಿ ಪಾಲ್ಗೊಂಡು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಮೆರವಣಿಗೆ ಬಳಿಕ ತಾಲೂಕು ಕಚೇರಿ ಮುಂದೆ ನಡೆದ ಪ್ರತಿಭಟನಾ ಸಭೆಯಲ್ಲಿ ಕರ್ನಾಟಕ ಭೂ ಹಕ್ಕುದಾರರ ವೇದಿಕೆಯ ಅಧ್ಯಕ್ಷರಾದ ಶ್ರೀನಿವಾಸ್ ಅವರು ಮಾತನಾಡಿ, ರೈತರು ಕಳೆದ 30-40 ವರ್ಷಗಳಿಂದ ತಮ್ಮ ಹೊಟ್ಟೆಪಾಡಿಗಾಗಿ ಸರ್ಕಾರಿ ಭೂಮಿಯನ್ನು ನಂಬಿಕೊಂಡು ಸಾಗುವಳಿ ಮಾಡುತ್ತಿದ್ದಾರೆ. ಭೂಮಿಯ ಹಕ್ಕು ಕೋರಿ ನಮೂನೆ 50, 53 ಮತ್ತು 57ರಲ್ಲಿ ಅರ್ಜಿಗಳನ್ನು ಸಲ್ಲಿಸಲಾಗಿದೆ. ಆದರೆ ಸರ್ಕಾರ ವರ್ಷಗಳಿಂದ ಅರ್ಜಿಗಳನ್ನು ಇತ್ಯರ್ಥ ಮಾಡದೆ ನೆನೆಗುದಿಗೆ ಇಟ್ಟಿದೆ. ನಮೂನೆ 57ರ ಅಡಿಯಲ್ಲಿ ಅರ್ಜಿಗಳನ್ನು ಪಡೆದು ರೈತರಿಗೆ ಯಾವುದೇ ಸಹಾಯ ಮಾಡುತ್ತಿಲ್ಲ. ಇಲಾಖೆಯು ಇದರ ಬಗ್ಗೆ ಸಭೆಗಳನ್ನು ನಡೆಸುತ್ತಿಲ್ಲ, ರೈತರ ಪರವಾಗಿಯೂ ನಿಲ್ಲುತ್ತಿಲ್ಲ ಎಂದು ದೂರಿದರು. ಸ್ಥಳಕ್ಕೆ ಆಗಮಿಸಿ ರೈತರ ಮನವಿ ಸ್ವೀಕರಿಸಿದ ತಹಸೀಲ್ದಾರ್ ಮಾತನಾಡಿ, ನಮೂನೆ 53ರ ಅಡಿಯಲ್ಲಿ ನಿಯಮಾನುಸಾರ ಸಲ್ಲಿಕೆಯಾಗಿರುವ ಅರ್ಜಿಗಳ ಪೈಕಿ ಈಗಾಗಲೇ 37 ಅರ್ಜಿಗಳು ಸಿದ್ಧವಾಗಿವೆ. ಕೇವಲ 2 ತಿಂಗಳ ಒಳಗಾಗಿ ಇವುಗಳನ್ನು ಸಂಪೂರ್ಣವಾಗಿ ಬಗೆಹರಿಸಿಕೊಡಲಾಗುವುದು. ಇದಾದ ನಂತರ ನಮೂನೆ 57ರ ಅಡಿಯಲ್ಲಿ ಬಂದಿರುವ ಅರ್ಜಿಗಳನ್ನು ಹಂತ ಹಂತವಾಗಿ ಪರಿಶೀಲಿಸಿ ಪ್ರಕ್ರಿಯೆಯನ್ನು ಮುಗಿಸಲಾಗುವುದು ಎಂದು ರೈತರಿಗೆ ಭರವಸೆ ನೀಡಿದರು. ಅಲ್ವಾ, ಅಂಥದ್ದು 108 ಎಕರೆ ನಾವು ಐಡೆಂಟಿಫಿಕೇಶನ್ ಮಾಡಿದ್ದೀವಿ. ಹಿಂದೆ ಇರ್ತಕ್ಕಂತಹ 79 ಎಕರೆ ಮಂಜೂರು ಮಾಡಿ ಈಗಾಗಲೇ ಪಟ್ಟಣ ಪಂಚಾಯತಿಗೆ ಮತ್ತು ಇಒ ಅವರಿಗೆ TPS ಅವ್ರಿಗೂ ಸಹ ಹಸ್ತಾಂತರ ಮಾಡಿದ್ದೀವಿ. ಆ ಪ್ರಕ್ರಿಯೆಯು ನಡೀತಾ ಇದೆ, ಈಗ ಫಾಸ್ಟಾಗಿ ನಡೀತಾ ಇದೆ. ಯಾಕಂದರೆ ನಮ್ಮಲ್ಲಿ ಇರ್ತಕ್ಕಂತಹ ಈಗ ಮನೆಗಳಿಗೆ ಜಾಗಗಳೆಲ್ಲ ಕಟ್ಕೊಂಡ್ಬಿಟ್ಟಾರೆ. 50 ವರ್ಷ 70 ವರ್ಷ ಇಲ್ಲ, ಡಾಕ್ಯುಮೆಂಟ್ಸೇ ಇಲ್ಲ. ಪ್ರೈವೇಟ್ ನಂಬರ್ ಕಟ್ಟಾರೆ, ಗೌರ್ಮೆಂಟ್ ನಂಬರಲ್ಲಿ ಕೊಟ್ಟಾರೆ. ಡಾಕ್ಯುಮೆಂಟ್ಸೇ ಇಲ್ಲ ಯಾರು. ಸೊ ಹಾಗಾಗಿ ಅದನ್ನು ನಾವು ಕಂದಾಯ ಗ್ರಾಮ ಅಂತ ಮಾಡ್ಕೊಂಡ್ಬಿಟ್ಟು. ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ.